ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವುಮೆನ್ ಎಂಟರ್ಪ್ರೆನ್ಯೂರ್ ಅಂದರೆ ಮಹಿಳಾ ಉದ್ಯಮಶೀಲರ ಲಕ್ಷಣಗಳ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಫಸ್ಟ್ ಲಕ್ಷಣ ಅಂದರೆ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವುಮೆನ್ ಎಂಟರ್ಪ್ರೆನ್ಯೂರಲ್ಲಿ ನಾವು ನೋಡ್ತಕ್ಕಂಥದ್ದು ಎಂಪ್ಲಾಯ್ಮೆಂಟ್ ಟು ವುಮೆನ್. ಎ ವುಮೆನ್ ಎಂಟರ್ಪ್ರೆನ್ಯೂರ್ ಪ್ರೊವೈಡ್ಸ್ ಅಟ್ ಲೀಸ್ಟ್ 51% ಆಫ್ ದ ಎಂಪ್ಲಾಯ್ಮೆಂಟ್ ಜನರೇಟೆಡ್ ಇನ್ ಹರ್ enterprise to women and plays a key role in the economic development of a country by generating employment opportunities. ಸೊ ಇಲ್ಲಿ ಮಹಿಳಾ ಉದ್ಯಮಶೀಲರು ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಉದ್ಯಮದಲ್ಲಿ ಜನರೇಟ್ ಆಗ್ತಕ್ಕಂಥ ಉದ್ಯೋಗದಲ್ಲಿ ಕನಿಷ್ಠ 51% ಉದ್ಯೋಗವನ್ನು ಅವರು ಮಹಿಳೆಯರಿಗೆ ನೀಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನೊಂದು, ಈ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅವಶ್ಯಕವಾದಂಥ ಉದ್ಯೋಗಾವಕಾಶಗಳು ಸೃಷ್ಟಿಸುವಂಥ ಒಂದು ಪ್ರಮುಖ ಕಾರ್ಯವನ್ನು ಕೂಡ ಈ ಮಹಿಳಾ ಉದ್ಯಮಶೀಲರು ನಿರ್ವಹಿಸುವುದನ್ನು ಈಡೇರಿಸುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಎರಡನೆಯ ಲಕ್ಷಣಕ್ಕೆ ನಾವು ಬಂದಾಗ ರಿಸ್ಕ್ ಟೇಕರ್ ಅಂತ ಹೇಳಿ. ಸೊ ಇಲ್ಲಿ ಅಪಾಯವನ್ನು ಎದುರಿಸುತ್ತಾಳೆ. Risk means uncertainty. It is the condition of not knowing the outcome. She takes a calculated risk and faces uncertainty confidently and assumes a risk ಅಂತ ಹೇಳಿ. ಸೊ ಇಲ್ಲಿ ನಾವು ಮಹಿಳೆಯನ್ನು ಅಪಾಯವನ್ನು ಎದುರಿಸ್ತಕ್ಕಂಥವಳು ಧೈರ್ಯಶಾಲಿ, ಹಠವಾದಿ ಅಂತಾನು ಕೂಡ ಹೇಳ್ಬೋದು. ಯಾಕಂದರೆ ಇಲ್ಲಿ ವ್ಯವಹಾರ ಅಂದ್ರೇ ಅದು ರಿಸ್ಕನ್ನು ಒಳಗೊಂಡಿರ್ತಕ್ಕಂಥ ಒಂದು ಆರ್ಥಿಕ ಚಟುವಟಿಕೆ. ಸೊ ನಾವು ಈ ಒಂದು ಆರ್ಥಿಕತೆಯಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವ್ಯವಹಾರಕ್ಕೂ ತನ್ನದೇ ಆದಂಥ ಒಂದು ನಷ್ಟ ಭಯ ಅಥವಾ ಅಪಾಯ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಮಹಿಳಾ ಉದ್ಯಮಶೀಲರು ಏನು ಮಾಡ್ತಾರೆ ಅಂದರೆ ರಿಸ್ಕ್ ಟೇಕರ್ ಆಗಿರ್ತಾರೆ. ಅಂದರೆ ಭವಿಷ್ಯದಲ್ಲಿ ಎದುರಾಗಬಹುದಾದಂಥ ಎಲ್ಲ ಅಪಾಯಗಳನ್ನು ಅತ್ಯಂತ ಸಮರ್ಥವಾಗಿ ಎದುರಿಸುವವರಾಗಿರ್ತಾರೆ. ಅತ್ಯಂತ ಮತ್ತು ವೆಲ್ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ಇವರು ತಗೋತಾರೆ. ಸೊ ಇದರಿಂದ ವ್ಯವಹಾರವನ್ನು ಅವರು ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ವಿಷಯ ನಾವಿಲ್ಲಿ ಗಮನಿಸಬಹುದು. ಮತ್ತು ಇನ್ನೊಂದು ಇಲ್ಲಿ ರಿಸ್ಕ್ ಬಗ್ಗೆ ನಾನು ಹೇಳಿದ್ದೀನಿ. ರಿಸ್ಕ್ ಮೀನ್ಸ್ ಅನ್ಸರ್ಟನಿಟಿ, ಅಂದರೆ ಭವಿಷ್ಯದಲ್ಲಿ ಏನಾಗ್ತೈತೆ ಅನ್ನೋದ್ರ ಬಗ್ಗೆ ನಿಶ್ಚಿತವಾಗಿ ನಾವು ಅವನ್ನು ಗೆಸ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದೊಂದು ಸ್ಥಿತಿ. ನೆಕ್ಸ್ಟ್ ಮೂರನೇ ಪಾಯಿಂಟನ್ನು ನೋಡಬೇಕಂದ್ರೆ ಗುಡ್ ಆರ್ಗನೈಸರ್. ಸೊ ಇಲ್ಲಿ ಮಹಿಳಾ ಉದ್ಯಮಶೀಲರು ಕೇವಲ ರಿಸ್ಕ್ ಟೇಕರ್ ಆಗಿರದೆ ಅವರೊಬ್ಬರು ಒಳ್ಳೆಯ ಸಂಘಟಕರಾಗಿ ಕೆಲಸಗಳನ್ನು ಮಾಡ್ತಾರೆ. ಒಂದು ಸಂಸ್ಥೆ ತನ್ನ ಉದ್ದೇಶಗಳನ್ನು ಈಡೇರಿಸ್ಕೋಬೇಕಾದ್ರೆ ಸಂಸ್ಥೆಯಲ್ಲಿರ್ತಕ್ಕಂಥ ವಿವಿಧ ರೀತಿಯ ಸಂಪನ್ಮೂಲಗಳ ಮಧ್ಯೆ ಒಂದು ಸಂಘಟನೆಯನ್ನು ಮಾಡಬೇಕಾಗ್ತೈತಿ, ಸಮನ್ವಯತೆಯನ್ನು ತರಬೇಕಾಗ್ತೈತಿ. ಸೊ ಈ ಒಂದು ಕೆಲಸವನ್ನು ಇಲ್ಲಿ ಮಹಿಳೆಯ ಅತ್ಯಂತ ಸಮರ್ಥವಾಗಿ ಮಾಡ್ತಾಳೆ. ಈಗ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂತ ನಾವು ಕರಿತೀವಲ್ಲ, ಅಂದರೆ ಇವಾಗ ಲ್ಯಾಂಡ್, ಲೇಬರ್, ಆರ್ಗನೈಜೇಷನ್ಸ್ ಮತ್ತು ಕ್ಯಾಪಿಟಲ್ ಅಂತ ಏನು ಕರಿತೀವಲ್ಲ, ಇವುಗಳನ್ನ ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡ್ತಕ್ಕಂಥ ಚತುರತೆ ಅವಳಲ್ಲಿ ಕಾಣ್ತೀವಿ. ಸೊ ಒಂದು ಒಳ್ಳೆಯ ಸಂಘಟಕರಾಗಿ ಅವಳು ಕೆಲಸ ಮಾಡೋದ್ರಿಂದ ವ್ಯವಹಾರದಲ್ಲಿ ಲಾಭವನ್ನು ನಾವು ಗಮನಿಸ್ತೀವಿ. ಅದೇ ರೀತಿ ನಷ್ಟವನ್ನು ಕಡಿಮೆ ಮಾಡೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಫೋರ್ಸೈಟ್ ಅಥವಾ ಒಳ್ಳೆಯ ದೂರದೃಷ್ಟಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳಿ ಅನ್ಬೋದು. ವುಮೆನ್ ಎಂಟರ್ಪ್ರಿನ್ಯೂರ್ಸ್ ಹ್ಯಾವ್ ಎ ಗುಡ್ ಫೋರ್ಸೈಟ್ ಟು ನೋ ಅಬೌಟ್ ಫ್ಯೂಚರ್ ಬಿಸ್ನೆಸ್ ಎನ್ವೈರ್ಮೆಂಟ್. ಇನ್ ಅದರ್ ವರ್ಡ್ಸ್, they will visualize the likely changes to take place in market, consumer attitude, taste, technological developments, etc. and take necessary and timely actions accordingly. ಸೊ ಇಲ್ಲಿ ಯಾವ ಒಂದು ಸಂಸ್ಥೆ ನಾವು ಸಾಮಾನ್ಯವಾಗಿ ಯಶಸ್ವಿಗೊಳ್ಳುತ್ತೆ ಅಂದರೆ ಯಾವ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ನಾಯಕ, ಲೀಡರು ಬಿಸ್ನೆಸ್ ಎನ್ವೈರ್ಮೆಂಟ್ದ ಎಲಿಮೆಂಟ್ಸ್ಗಳನ್ನು ಕರೆಕ್ಟಾಗಿ ತಿಳ್ಕೊಂಡು ಫೋರ್ಸೈಟ್ ಮಾಡುವಂಥ ಒಂದು ಸಾಮರ್ಥ್ಯ ಇತ್ತಂದರೆ
ಭವಿಷ್ಯದಲ್ಲಿ ಆಗ್ತಕ್ಕಂಥ ಎಲ್ಲ ಬದಲಾವಣೆಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲಿ ಸಾಮಾನ್ಯವಾಗಿ ಯಾವ ರೀತಿ ಬದಲಾವಣೆಗಳಾಗ್ಬೋದು ಅನ್ನೋ ಒಂದಿಷ್ಟು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಿ ಮಾರ್ಕೆಟಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಕನ್ಸ್ಯೂಮರ್ ಅಟಿಟ್ಯೂಡ್, ಅವರ ಮನೋಧರ್ಮದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅವರ ಅಭಿರುಚಿಗಳಲ್ಲಿ ಮತ್ತು ತಂತ್ರಜ್ಞಾನಗಳಲ್ಲಿ ತಾಂತ್ರಿಕತೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಕರೆಕ್ಟಾಗಿ ನಾವು ಗೆಸ್ ಮಾಡಿಕೊಂಡು ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿವಿ ಅಂದರೆ ಒಂದು ಯಶಸ್ವಿ ಮಹಿಳಾ ಉದ್ಯಮಶೀಲತೆಯನ್ನು ನಾವು ನಡೆಸ್ಕೊಂಡು ಹೋಗೋಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಅನ್ನೋ ಒಂದು ಪಾಯಿಂಟನ್ನು ಈ 4ನೇ ಲಕ್ಷಣದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಡಿಸಿಷನ್ ಮೇಕರ್. ಸೊ ಇಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನೋದೊಂದು ಮ್ಯಾನೇಜ್ಮೆಂಟಲ್ಲಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತೈತಿ. ಈಗ ಕಂಪನಿಯ ಟಾಪ್ ಲೆವೆಲಲ್ಲಿರೋರು ಡಿಸಿಷನ್ಸ್ಗಳನ್ನು ತಗೋತಾರೆ. ಇಲ್ಲಿ ಒಬ್ಬರು ಎಂಟರ್ಪ್ರಿನ್ಯೂರ್ ಆಗಿ ಒಂದು ಅತ್ಯಂತ ಕ್ರಿಯಾಶೀಲವಾದಂಥ, ಅತ್ಯಂತ ಸಿಸ್ಟಮೆಟಿಕ್ ಆದಂಥ ಒಂದು ಡಿಸಿಷನನ್ನು ತಗೋಬೇಕಾಗ್ತೈತಿ. ಸೊ ಇಲ್ಲಿ ಡಿಸಿಷನ್ ಅಂದರೆ ಲಭ್ಯವಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ, ಆಲ್ಟರ್ನೇಟಿವ್ಸ್ಗಳಲ್ಲಿ ಒಂದು ಬೆಸ್ಟ್ ಆಲ್ಟರ್ನೇಟಿವನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ತಾವು ಮಾಡಿದಂಥ ಡಿಸಿಷನ್ಕನ್ನು ಸಮರ್ಥನೀಯವಾಗಿ ಅವರು ನಿರ್ಧಾರಗಳನ್ನು ಕೈಗೊಂಡು ಎಲ್ಲರನ್ನ ಮುನ್ನುಗ್ಗಿಸುವಂಥ ಒಂದು ಕೆಲಸ, ಒಂದು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಸೊ ಹಿಂಗಾಗಿ ಇಲ್ಲೇನು ಕೊಟ್ಟಿದ್ದಾರೆ, ದ ಟ್ರೂ ಎಂಟರ್ಪ್ರಿನರ್ಶಿಪ್ ರಿಕ್ವೈರ್ಸ್ ಕ್ರಿಯೇಟಿವ್ ಡಿಸಿಷನ್ಸ್ ಮೇಕಿಂಗ್, ರ್ಯಾಷನಲ್ ಅಪ್ರೋಚ್, ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿ ಟು ಟೇಕ್ ಕ್ವಿಕ್ ಆ್ಯಂಡ್ ಕರೆಕ್ಟ್ ಡಿಸಿಷನ್ಸ್. ಅಂದರೆ ಯಾವಾಗಲೂ ರ್ಯಾಷನಲ್ ಡಿಸಿಷನು, ಕ್ರಿಯೇಟಿವ್ ಡಿಸಿಷನ್ಸ್ಗಳನ್ನು ತಗೋಬೇಕು. ಅದಷ್ಟೇ ಅಲ್ಲದೆ ಕ್ವಿಕ್ ಆದಂಥ ಮತ್ತು ಕರೆಕ್ಟ್ ಆದಂಥ ಡಿಸಿಷನ್ಸನ್ನು ತಗೋಬೇಕು. ನಾನು ಹೇಳಿದ್ದೀನಿ ಇವಾಗಲೇ ಹಿಂದಿನ ಒಂದು ಲಕ್ಷಣದೊಳಗೆ, ಯಾವ ಒಂದು ವ್ಯವಹಾರಸ್ಥ ಅಥವಾ ಉದ್ಯಮಿ ವ್ಯವಹಾರ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಅತ್ಯಂತ ಹತ್ತಿರದಿಂದ ಗಮನಿಸ್ತಾ ಇರ್ತಕ್ಕಂಥವನು ಮತ್ತು ಅದನ್ನು ಊಹಿಸಿಕೊಳ್ತಕ್ಕಂಥವನು, ಫೋರ್ಕಾಸ್ಟ್ ಮಾಡ್ತಕ್ಕಂಥವನು, ತನ್ನ ನಿರ್ಣಯಗಳನ್ನು ಅತ್ಯಂತ ಒಂದು ವೈಜ್ಞಾನಿಕ ತಳಹದಿ ಮ್ಯಾಗ ತೊಗೊಳಕ್ಕೆ ಸಾಧ್ಯ ಆಗ್ತೈತಿ ಅನ್ನೋ ಒಂದು ವಿಷಯ ಇಲ್ಲಿ ನಾವು ಗಮನಿಸ್ತೀವಿ. ಮತ್ತು ವ್ಯವಹಾರದಲ್ಲಿ ಹೆಂಗಿರುತ್ತೆ ಅಂದರೆ ಬಹಳಷ್ಟು ವೇಗವಾಗಿ ಡೆವಲಪ್ಮೆಂಟ್ಸ್ಗಳಾಗೋದ್ರಿಂದ ಅತ್ಯಂತ ಅವಶ್ಯಕ ಸಂದರ್ಭದಲ್ಲಿ ಕ್ವಿಕ್ ಆದಂಥ ಡಿಸಿಷನ್ಸನ್ನು ತಗೋಬೇಕಾಗ್ತೈತಿ. ಸೊ ಇಂಥ ಒಂದು ಡಿಸಿಷನ್ ಮೇಕಿಂಗಲ್ಲಿ ಕೂಡ ಮಹಿಳಾ ಉದ್ಯಮಶೀಲರು ಹಿಂದೆ ಇಲ್ಲ ಅನ್ನೋದನ್ನು ಈ ಒಂದು ಲಕ್ಷಣದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್, ಸೆಲ್ಫ್ ಕಾನ್ಫಿಡೆಂಟ್ ಅಂತ ಕರಿತೀವಿ. ಸೊ ಎಲ್ಲ ಲಕ್ಷಣಗಳಿಗಿಂತ ಈ ಒಂದು ಲಕ್ಷಣ ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿರುತ್ತೆ. ಯಾಕಂದರೆ ನಾವು ಯಾವುದೇ ನಿರ್ಣಯ ಕೈಗೊಳ್ಳೋದಾಗಿರಲಿ, ಅಥವಾ ಯಾವುದೇ ಅಪಾಯವನ್ನು ಎದುರಿಸೋದಾಗಿರಲಿ, ಅಥವಾ ಯಾವುದೇ ಒಂದು ವಿಷಯದ ಮೇಲೆ ಜನರ ಮೇಲೆ ಪ್ರಭಾವವನ್ನು ಬೀರೋದಾಗಿರ್ಬೋದು, ಅಥವಾ ಅವರಿಂದ ಕೆಲಸವನ್ನು ತೆಗೆದುಕೊಳ್ಳಬೇಕಾಗಿದ್ದರೆ ನಾವು ಮೊದಲು ಏನಾಗಿರ್ಬೇಕಂದ್ರೆ ಸೆಲ್ಫ್ ಕಾನ್ಫಿಡೆಂಟ್ ಆಗಿರಬೇಕು. ಒಂದು ದೃಢ ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ನಾವು ಮಾಡುವಂಥ ಒಂದು ಕಾಯಕದ ಮೇಲೆ ಒಂದು ಅತ್ಯಂತ ನಂಬಿಕೆ, ವಿಶ್ವಾಸ ಅಲ್ಲಿ ಇರಬೇಕಾಗ್ತೈತಿ. ಸೊ ಇಲ್ಲಿ ಸೆಲ್ಫ್ ಕಾನ್ಫಿಡೆಂಟ್ ಬಗ್ಗೆ ಏನು ಪಾಯಿಂಟ್ ಇದೆ ನೋಡಿ, ಸಿ ಮಸ್ಟ್ ಹ್ಯಾವ್ ಎ faith in herself and in her abilities. She should have ability to tackle the problems independently with confidence. Only a self-confident entrepreneur can trust others and can delegate authority to others. She should have the confidence to implement the change with her relevant knowledge, skill and experience. ಸೊ ಅದೇ ಹೇಳಿನಲ್ಲ ಇವಾಗ. ಸೊ ಯಾವ ಒಂದು ಮಹಿಳೆಗೆ ಉತ್ತಮವಾದಂಥ ದೃಢ ಆತ್ಮವಿಶ್ವಾಸ ಇರ್ತೈತಲ್ಲ, ಸೊ ಅವಳು ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಪರಿಹಾರ ಕಂಡುಕೊಳ್ತಾಳು ಮತ್ತು ಅವಳು ಅದನ್ನು ಇತರರಿಂದ ಕಾರ್ಯನಿರ್ವಹಿಸ್ಲಿಕ್ಕೆ ಅಗತ್ಯವಾದಂಥ ಈ ಅಧಿಕಾರವನ್ನು ಕರೆಕ್ಟಾಗಿ ಡೆಲಿಗೇಷನ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಲಕ್ಷಣ ನಾವು ನೋಡೋದಾದರೆ ವಿಷನರಿ ಅಂತ ಹೇಳ್ತೀವಿ. ಸೊ ಇಲ್ಲಿ ವಿಷನ್ ಇಸ್ ದ ಎಬಿಲಿಟಿ ಟು ಸಿ ದ ಎಂಡ್ ರಿಸಲ್ಟ್ ಆಫ್ ಗೋಲ್ಸ್ ವೈಲ್ ಸ್ಟ್ರೈವಿಂಗ್ ಟು ಅಚೀವ್ ದೆಮ್. ಎವ್ರಿ ಎಂಟರ್ಪ್ರೆನ್ಯೂರ್ ಹ್ಯಾಸ್ ಎ ವಿಷನ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಎ ವುಮೆನ್ ಎಂಟರ್ಪ್ರೆನ್ಯೂರ್ incubates new ideas, starts her enterprise with these ideas and provides added value to society based on her independent initiative. With persistence and determination, the
ಸಿ ಡೆವಲಪ್ಸ್ ಸ್ಟ್ರಾಟಜೀಸ್ ಟು ಚೇಂಜ್ ದ ವಿಷನ್ ಇಂಟು ರಿಯಾಲಿಟಿ. ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಗುರಿಗಳನ್ನು ಸಾಧಿಸಲು ಶ್ರಮಿಸುವಾಗ ಗುರಿಗಳ ಅಂತಿಮ ಫಲಿತಾಂಶವನ್ನು ನೋಡುವ ಸಾಮರ್ಥ್ಯ ದೃಷ್ಟಿಯಾಗಿರ್ತೈತಿ. ಪ್ರತಿಯೊಬ್ಬ ಉದ್ಯಮಿಗೂ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ದೃಷ್ಟಿ ಇರುತ್ತದೆ. ಇಲ್ಲಿ ಮಹಿಳಾ ಉದ್ಯಮಿಯು ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕುತ್ತಾಳೆ. ಈ ಆಲೋಚನೆಗಳೊಂದಿಗೆ ತನ್ನ ಉದ್ಯಮವನ್ನು ಪ್ರಾರಂಭಿಸುತ್ತಾಳೆ ಮತ್ತು ಅವಳ ಸ್ವಾತಂತ್ರ್ಯ ಉಪಕ್ರಮದ ಆಧಾರದ ಮೇಲೆ ಸಮಾಜಕ್ಕೆ ಹೆಚ್ಚುವರಿ ಮೌಲ್ಯವನ್ನು ಒದಗಿಸುತ್ತಾಳೆ. ಸೊ ಅಂದರೆ ಇಲ್ಲಿ ಒಂದು ಒಳ್ಳೆಯ ದೃಷ್ಟಿಯನ್ನು ಇಟ್ಟುಕೊಂಡು ಅವಳು ಒಂದು ಉದ್ಯಮಶೀಲತೆಯನ್ನು ಪ್ರಾರಂಭಿಸಿ ಒಂದು ಉದ್ಯಮವನ್ನು ಪ್ರಾರಂಭಿಸಿ ಆ ಸಮಾಜಕ್ಕೆ ಅನುಕೂಲ ಆಗ್ತಾಳು ಅಂತ ಒಂದೊಂದು ಪಾಯಿಂಟನ್ನು ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಹಾರ್ಡ್ ವರ್ಕ್. ಸೊ ಇವಾಗ ಈ ಕಾಂಪಿಟೇಟಿವ್ ಬಿಸ್ನೆಸ್ ಎನ್ವೈರ್ಮೆಂಟಲ್ಲಿ ನಾವು ಸಕ್ಸೀಡ್ ಆಗಬೇಕಂದ್ರೆ ಈವನ್ ಹಾರ್ಡ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ವುಮೆನ್ ಎಂಟರ್ಪ್ರಿನ್ಯೂರ್ಸ್ ವರ್ಕ್ ವೆರಿ ಹಾರ್ಡ್ ಟು ಸಕ್ಸೀಡ್. ಮೋಸ್ಟ್ ಆಫ್ ವುಮೆನ್ ಎಂಟರ್ಪ್ರಿನ್ಯೂರ್ಸ್ work hard in the beginning and thus same becomes their habit for the lifetime because they believe that hard work is the key to success. ಅಂದರೆ ಇವಾಗ ಮೋಸ್ಟ್ ಆಫ್ ದ ವುಮೆನ್ ಎಂಟರ್ಪ್ರಿನ್ಯೂರ್ ಏನಾಗಿರ್ತಾರೆ ಅಂದರೆ ಬಿಗಿನಿಂಗಲ್ಲಿ ಹಾರ್ಡ್ ವರ್ಕ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಆನಂತರ ಆ ಒಂದು ಬಿಗಿನಿಂಗಲ್ಲಿ ಮಾಡಿದಂಥ ಹಾರ್ಡ್ ವರ್ಕನ್ನು ಅವರು ದಿನನಿತ್ಯವಾಗಿ ಒಂದು ಹ್ಯಾಬಿಟ್ ಆಗಿ ಅದನ್ನು ಕರಗತ ಮಾಡಿಕೊಂಡು ಅದರ ದಿನನಿತ್ಯ ಜೀವನದಲ್ಲಿ ಆಚರಣೆಗೆ ತರೋದ್ರಿಂದ ಮತ್ತು ಅವರು ನಂಬಿಕೆ ಇಟ್ಟಿರ್ತಾರೆ ವ್ಯವಹಾರದ ಯಶಸ್ವಿಗೆ ಕಠಿಣ ಪರಿಶ್ರಮವು ಒಂದು ಪ್ರಮುಖ ಸಾಧನವಾಗಿ ಕಾರ್ಯನಿರ್ವಹಿಸ್ತೈತೆ ಅನ್ನೋದನ್ನು ಅವರು ನಂಬಿರ್ತಾರೆ ಅನ್ನೋದು ಒಂದು ಅಂಶವನ್ನು ನಾವಿಲ್ಲಿ 8ನೇ ಲಕ್ಷಣದಲ್ಲಿ ಗಮನಿಸಬಹುದಾಗಿದೆ. ನೆಕ್ಸ್ಟ್ ನೋಡಿ, ಆಪ್ಟಿಮಿಸ್ಟಿಕ್, ಆಶಾವಾದಿ ಅಂತ ನಾವಿಲ್ಲಿ ಕರಿತೀವಿ. Women entrepreneurs are optimistic in their approach. They do not get disturbed by the present problems faced by them. They become optimistic for future that the situation will become favorable to business in future. ಸೊ ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲನ್ನು ನಾನು ನೋಡಬಹುದು. ಅಂದರೆ ಒಂದು ಸಂಬಂಧ ಆಗ್ತಕ್ಕಂಥ ಒಂದು ಉದಾಹರಣೆ ಅಂತ ಅನ್ಬೋದು ನಾವಿಲ್ಲಿ. ಸೊ ಇವಾಗ ಆಶಾವಾದಿ ಹೆಂಗಿರ್ಬೇಕಂದ್ರೆ, ನಾವು ನೋಡಿದ್ದೀವಿ ಇವಾಗ ಕ್ರಿಕೆಟ್ ಮ್ಯಾಚ್ಗಳನ್ನು ನಾವು ನೋಡ್ತಿರ್ತೀವಿ. ಕ್ರಿಕೆಟಲ್ಲಿ ಏನಾಗಿರುತ್ತೆ ಅಂದರೆ 10 ವಿಕೆಟ್ ಮುಗಿದ ನಂತರ ಆ ಇನ್ನಿಂಗ್ಸ್ಗಳು ಎಂಡ್ ಆಗೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಬಟ್ ಕೊನೆಯ ಬ್ಯಾಟ್ಸ್ಮನ್ನು ಕೂಡ ಏನಾಗಿರ್ತಾನೆ ಅಂದರೆ, ನಾನು ನನ್ನ ತಂಡವನ್ನು ಮುನ್ನುಗ್ಗಿಸ್ತೀನಿ, ಜಯದತ್ತ ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಆಶಾವಾದದೊಂದಿಗೆ ಪಂದ್ಯವನ್ನು ಆಡ್ತಾ ಇರ್ತಾನೆ. ಅಂದರೆ ಕೊನೆಯ ಬ್ಯಾಟ್ಸ್ಮನ್ ಅಂತ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪ್ಲೇಯರ್ ಈ ಸ್ಪೋರ್ಟ್ಸಲ್ಲಿ ಪ್ರತಿಯೊಬ್ಬ ಪ್ಲೇಯರ್ ಕೂಡ ನಾನು ನನ್ನ ತಂಡಕ್ಕಾಗಿ ಒಳ್ಳೆಯ ಒಂದು ಪ್ರದರ್ಶನವನ್ನು ನೀಡ್ತೀನಿ ಅನ್ನೋದು ಆಶಾವಾದವನ್ನು ಅವರು ಹೊಂದಿರ್ತಾರೆ. ಹಂಗೆ ಈ ವ್ಯವಹಾರದಾಗ ಕೂಡ ಏನಾಗಿರ್ತೈತಿ ಅಂದ್ರೆ, ಪ್ರತಿಯೊಂದು ಮಹಿಳಾ ಉದ್ಯಮಶೀಲರು ಏನಾಗಿರ್ತೈತಿ ಅಂದ್ರೆ ಒಳ್ಳೆಯ ಆಶಾವಾದವನ್ನು ಅವರು ಹೊಂದಿರ್ತಾರೆ. ಅಂದರೆ ಯಾವಾಗಲೂ ಕೂಡ ವ್ಯವಹಾರದಲ್ಲಿ ಅದೆಷ್ಟೋ ಕಷ್ಟಗಳು ಬಂದರೂ ಕೂಡ ಮುಂದಿನ ದಿನಗಳು ಒಳ್ಳೆಯದಾಗಿರ್ತಾವೆ ಅಂತ ಒಂದು ನಂಬಿಕೆ ಅವರಲ್ಲಿ ಇರ್ತೈತಿ. ಸೊ ಈ ಒಂದು ಆಶಾವಾದವು ವ್ಯವಹಾರದಲ್ಲಿ ಅವರನ್ನು ಮುಂದೆ ತೆಗೆದುಕೊಂಡು ಹೋಗೋಕೆ ಅತ್ಯಂತ ಸಹಕಾರ ಆಗ್ತೈತಿ ಅನ್ನೋ ಅಂಶವನ್ನು ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಕ್ರಿಯೇಟಿವ್ ಆಗಿರಬೇಕು. ಸೊ ಇವಾಗ ವ್ಯವಹಾರದ ಒಂದು ಪರಿಸರ ಹೆಂಗಿದೆ ಅಂದರೆ, ವ್ಯವಹಾರದಲ್ಲಿ ಪೈಪೋಟಿ ಜಾಸ್ತಿ ಇದೆ. ಪೈಪೋಟಿ ಅಂತ ಸಂದರ್ಭದಲ್ಲಿ ಈ ತಾಂತ್ರಿಕತೆಯ ಪ್ರಭಾವ, ಟೆಕ್ನಾಲಜಿಕಲ್ ಇಂಪ್ಯಾಕ್ಟ್ ಕೂಡ ಅಷ್ಟೇ ಸ್ಪೀಡಾಗಿ ಈ ಗ್ರಾಹಕರ ಮೇಲೆ ಬೀರ್ತಾ ಇದೆ, ಮಾರ್ಕೆಟಿಂಗ್ ಮೇಲೆ ಬೀರ್ತಾ ಇದೆ. ಸೊ ಇವಾಗ ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸು ಎವ್ರಿ ಡೇ ಎವ್ರಿ ಮೂಮೆಂಟ್ ಏನಾಗುವಂಥದ್ದನ್ನು ನೋಡಿದ್ವಿ, ಚೇಂಜ್ ಆಗುವುದನ್ನೋದನ್ನು ನೋಡಿದ್ದೀವಿ. ನಾವು ಸ್ಪರ್ಧಾತ್ಮಕ ವ್ಯವಹಾರದಲ್ಲಿ ಉಳಿಬೇಕಾಗಿತ್ತಂದರೆ ನಮ್ಮ ಹೊಸ ಆಲೋಚನೆಗಳು, ವಿಚಾರಗಳನ್ನು ನಾವು ಕರಗತಗೊಳಿಸಬೇಕಾಗುತ್ತೆ. ಸೊ ಇಲ್ಲಿ an entrepreneur must have the qualities of creative thinker. A woman entrepreneur must be reasonably intelligent and should have a creative thinking so that she must be able to solve various problems and handle the critical situations in order to deal with them.
ಅರ್ಥ ಆಯ್ತಲ್ಲ. ಒಂದು ಉದ್ಯಮಿ ಸೃಜನಶೀಲ ಚಿಂತಕನ ಗುಣಗಳನ್ನು ಹೊಂದಿರಬೇಕು. ಮಹಿಳಾ ಉದ್ಯಮಿ ಸಮಂಜಸವಾಗಿ ಬುದ್ಧಿವಂತರಾಗಿರಬೇಕು ಮತ್ತು ಸೃಜನಶೀಲ ಚಿಂತನೆಯನ್ನು ಅವರು ಹೊಂದಿರಬೇಕು. ಆದ್ದರಿಂದ ಆಕೆ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಅವುಗಳನ್ನು ಎದುರಿಸಲು ನಿರ್ಣಾಯಕ ಸಂದರ್ಭಗಳನ್ನು ನಿಭಾಯಿಸಲು ಶಕ್ತನಾಗಿರಬೇಕು ಅನ್ನೋ ಅಂಶಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಉದ್ಯಮಶೀಲತೆಯಲ್ಲಿ ಕ್ರಿಯೇಟಿವ್ ಅನ್ನೋದೊಂದು ಪ್ರಮುಖ ಪಾತ್ರವನ್ನು ವಹಿಸೋದ್ರಲ್ಲಿ ಎರಡು ಮಾತು ಇಲ್ಲ. ಓಕೆ, ನೆಕ್ಸ್ಟ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ಸೊ ಪರಸ್ಪರ ಕೌಶಲ್ಯಗಳು ಅಂತ ಇಲ್ಲಿ ನಾವು ಕರಿತೀವಿ. ಸೊ ಇವಾಗ ಒಬ್ಬರು ಮಹಿಳಾ ಉದ್ಯಮಶೀಲರು ಒಬ್ಬರೇ ಆಗಿ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯ ಇಲ್ಲ. ಸೊ ಅವರು ಇತರರ ಸಹಾಯದಿಂದ, ಇತರ ಸಹಕಾರದಿಂದ ಆ ಕಾರ್ಯಗಳನ್ನು ಮಾಡಿಸ್ಕೊಂಡು ವ್ಯವಹಾರದಲ್ಲಿ ಮುನ್ನುಗ್ಗಬೇಕಾಗುತ್ತೆ. ಸೊ ಇವಾಗ ನಾವು ಒಂದು ಕಂಪನಿಯನ್ನು, ಒಂದು ಸಂಸ್ಥೆಯಲ್ಲಿ ನೋಡಿರ್ಬೋದು, ಬೇರೆ ಬೇರೆ ವಿಭಾಗಗಳನ್ನು ನಾವು ಹೊಂದಿರ್ತೀವಿ. ಹಣಕಾಸು ವಿಭಾಗ, ಮಾರುಕಟ್ಟೆ ವಿಭಾಗ, ಉತ್ಪಾದನೆ ವಿಭಾಗ, ಮತ್ತು ಮಾನವ ಸಂಪನ್ಮೂಲ, ಉತ್ಪಾದನೆ, ಹಣಕಾಸು. ಸೊ ಈ ಥರ ಒಂದು 4 ವಿಭಾಗಗಳನ್ನು ನಾವಿಲ್ಲಿ ಹೊಂದಿರ್ತೀವಿ. ಫೈನಾನ್ಸ್, ಮಾರ್ಕೆಟಿಂಗ್, ಪ್ರೊಡಕ್ಷನ್ ಆ್ಯಂಡ್ HR. ಸೊ ಈ 4 ಡಿಪಾರ್ಟ್ಮೆಂಟ್ ಹೊಂದಿದ್ದೀವಿ ಅಂದರೆ 4 ಡಿಪಾರ್ಟ್ಮೆಂಟ್ಗೆ ವಿಶಿಷ್ಟವಾದಂಥ ವ್ಯಕ್ತಿಗಳನ್ನು ನಾವು ನೇಮಕ ಮಾಡ್ಕೊಂಡಿರ್ತೀವಿ. ಅವರಿಂದ ನಾವು ಕೆಲಸ ತಗೊಂಡು ಮತ್ತು ಅವರಿಂದ ಬೇರೆಯವರಿಗೆ ಕೆಲಸ ಹಂಚಿ, ಒಟ್ಟಿನಲ್ಲಿ ಈ ಹಲವಾರು ವ್ಯಕ್ತಿಗಳ ಒಂದು ಸಮೂಹವನ್ನು ನಾವಿಲ್ಲಿ ಬೇರೆ ಬೇರೆ ಹೈರಾರ್ಕಿಯಲ್ಲಿ ಗಮನಿಸೋದ್ರಿಂದ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಕೆಲಸ ನಿರ್ವಹಿಸಬೇಕಾಗಿರೋದ್ರಿಂದ ಅಂದರೆ ಮಹಿಳೆಯರು ಒಳ್ಳೆಯ ಒಂದು ಇಂಟರ್ಪರ್ಸನಲ್ ಸ್ಕಿಲ್ಸ್ಗಳನ್ನು ಅವರು ಹೊಂದಿರ್ತಾರೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ತೀವಿ. ಕೊನೆಯದಾಗಿ ಲೀಡರ್ಶಿಪ್ ಆ್ಯಂಡ್ ಟೀಮ್ ಸ್ಪಿರಿಟ್ ಅಂತ ನಾವು ಕರಿತೀವಿ. ಇದು ಕೂಡ ಒಂದು ಪ್ರಮುಖವಾದಂಥ ಒಂದು ಲಕ್ಷಣಗಳಲ್ಲಿ ಒಂದು. A woman entrepreneur must have the ability to build successful teams and thus working in teams. She should be good at building and managing successful teams. Leadership quality is the most important characteristics of a woman entrepreneur. It is the process of influencing and supporting others to work enthusiastically towards achieving objectives. ಸೊ ಇಲ್ಲಿ ನಾಯಕತ್ವದ ಗುಣ ಮಹಿಳಾ ಉದ್ಯಮಶೀಲರಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕಂದರೆ ನಾಯಕ ಅನಿಸ್ಕೋಬೇಕಾಗಿತ್ತಂದರೆ ಇತರರ ಮೇಲೆ ಪ್ರಭಾವವನ್ನು ಬೀರುವಂಥವರಾಗಿರಬೇಕು. ಇತರರು ಹಿಂಬಾಲಕರಾಗಿ ಹೊಂದುವಂಥ ಸಾಮರ್ಥ್ಯವನ್ನು ಇಲ್ಲಿ ಮಹಿಳಾ ಉದ್ಯಮಶೀಲರು ಹೊಂದಿರಬೇಕಾಗುತ್ತೆ. ಸೊ ಇಲ್ಲಿ ಇತರರು ನಮ್ಮನ್ನು ಫಾಲೋ ಮಾಡಬೇಕಾಗಿತ್ತಂದ್ರೆ, ಅವ್ರ ಮೇಲೆ ನಾವು ಪ್ರಭಾವವನ್ನು ಬೀರಬೇಕಾಗಿತ್ತಂದ್ರೆ ಮೊದಲು ನಾವು ಏನಾಗಿರಬೇಕು, ಸಮರ್ಥರಾಗಿರಬೇಕು. ನಮ್ಮ ನಾಲೆಜು, ನಮ್ಮ ಎಬಿಲಿಟಿ, ನಮ್ಮ ಸ್ಕಿಲ್ಸು, ನಮ್ಮದು ಟ್ಯಾಲೆಂಟು ಸೊ ಇಲ್ಲಿ ಅತ್ಯಂತ ಸೂಕ್ತವಾಗಿರಬೇಕು, ಯೋಗ್ಯ ಆಗಿರಬೇಕು ಮತ್ತು ಅದು ಇತರರಿಂದ ಭಿನ್ನ ಆಗಿರಬೇಕು, ಸರಳವಾಗಿರಬೇಕು, ನಮ್ಮ ಹತ್ರ ಜಾಣ್ಮೆ ಇರಬೇಕು. ಇಷ್ಟೆಲ್ಲ ನಾವು ಹೊಂದಿದ್ದೀವಿ ಅಂದ್ರೆ ಖಂಡಿತ ನಾವು ಒಳ್ಳೆಯ ನಾಯಕರಾಗ್ತೀವಿ, ಒಳ್ಳೆಯ ನಾಯಕತ್ವ ಗುಣವನ್ನು ಹೊಂದಕ್ಕೆ ಸಾಧ್ಯ ಆಗ್ತೈತಿ. ಇದರೆಲ್ಲ ಜೊತೆಗೆ ನಾವು ಒಳ್ಳೆಯ ಧನಾತ್ಮಕ ಮನೋಭಾವ ಹೊಂದಿರಬೇಕು ಮತ್ತು ಫ್ಯೂಚರ್ ಬಗ್ಗೆ ವೆಲ್ ಫೋರ್ಕಾಸ್ಟರ್ ನಾವಾಗಿರಬೇಕು, ಧೈರ್ಯ ಇರಬೇಕು. ಸೊ ಒಟ್ಟಿನಲ್ಲಿ ಈ ಥರದ ಎಲ್ಲ ಅಂಶಗಳು ನಮಗಿದ್ದು ಅಂದ್ರೆ ಎಲ್ಲರೂ ನಮ್ಮನ್ನು ನಾಯಕರಂತ ಹೇಳಿ ಒಪ್ಕೋತಾರು. ನೆಕ್ಸ್ಟ್ ಟೀಮ್ ಸ್ಪಿರಿಟ್ ಅಂದರೆ ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ಇಲ್ಲಿ ಒಂದೇ ಅಥವಾ ನಾವು ಒಂದು ತಂಡದ ಮನೋಭಾವವಾಗಿ, ಒಂದು ತಂಡವಾಗಿ ಇಲ್ಲಿ ಏನು ಮಾಡಬೇಕಾಗುತ್ತೆ, ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ನಾನು ಇವಾಗ ಹೇಳಿದಂಥ ಈ 12 ಲಕ್ಷಣಗಳು ಮಹಿಳಾ ಉದ್ಯಮಶೀಲರ ಪ್ರಮುಖ ಲಕ್ಷಣಗಳಂತ ನಾವಿಲ್ಲಿ ಕರಿತೀವಿ. ಯಾವ ಮಹಿಳೆಯು ಸೊ ಈ ಒಂದಿಷ್ಟು ಲಕ್ಷಣಗಳನ್ನು ಹೊಂದಿರ್ತಾರಲ್ಲ, ಸೊ ಅವರು ಒಂದು ಯಶಸ್ವಿಯಾದಂಥ ಮಹಿಳಾ ಉದ್ಯಮಶೀಲತೆಯನ್ನು ಈ ನಮ್ಮ ಒಂದು ಸಮಾಜದಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗಿಸಿಕೊಂಡು ಹೋಗಲು ಸಮರ್ಥರಾಗಿರ್ತಾಳೆ ಅಂತ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ಬೋದು.
ಸೊ ಈ ಒಂದಿಷ್ಟು ವಿಚಾರಗಳನ್ನು ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ತಿಳ್ಕೊಂಡಿವಿ. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನು ಮಹಿಳಾ ಉದ್ಯಮಶೀಲರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.